Hello dear students. So in the last class we were discussing about the powder metallurgy. So in powder metallurgy we have discussed about different types of methods of producing the metal powder. So after producing the metal powders, so the metal powders are subjected to the powder conditioning. Okay. So this powder conditioning means, so the mechanical, thermal and chemical, so chemical treatment for the obtained metal powders for the proper and distribution. Okay, proper shape and distribution. So how this is carried out means, so the obtained powder compacts are of desired shape and strength. So how this is powder conditioning is done means, so the powder conditioning is carried out by pouring the metal powder into a cast. So cast ಅಂದ್ರೆ ಅಚ್ಚು. ಓಕೆ, ಅಂದರೆ ನಮ್ಗೆ ಯಾವ ಥರ ಒಂದು ಶೇಪ್ ಬೇಕೋ, ಆ ಮೆಟಲ್ದು ಡಿಸೈನ್ ಬೇಕೋ, ಸೊ ಆ ಡಿಸೈನ್ ಇರೋವಂಥ ಒಂದು ಕ್ಯಾಸ್ಟಲ್ಲಿ ನಾವೇನು ಮಾಡಬೇಕಾಗುತ್ತೆ, ಆ ಮೆಟಲ್ ಪೌಡರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಸೊ ದ ಮೆಟಲ್ ಪೌಡರ್ is poured into a cast and compressing it under high pressure. Okay, so in case of powder conditioning ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, so this powder conditioning involves mechanical, thermal or chemical treatment. ಯಾವುದಕ್ಕೆ, ಸೊ ನಾವು ಏನು ಮೆಟಲ್ ಪೌಡರ್ಸ್ನ ಪ್ರಿಪೇರ್ ಮಾಡಿರ್ತೀವೋ, ಪ್ರೊಡ್ಯೂಸ್ ಮಾಡಿರ್ತೀವೋ, ಆ ಮೆಟಲ್ ಪೌಡರ್ಸ್ಗೆ ನಾವು ಮೆಕ್ಯಾನಿಕಲ್, ಥರ್ಮಲ್ ಅಥವಾ ಸೊ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡುವಂಥ ಪ್ರೋಸೆಸ್ ಏನಿದೆ ಅದಕ್ಕೆ ಪೌಡರ್ ಕಂಡೀಷನಿಂಗ್ ಅಂತ ಹೇಳ್ತೀವಿ. ಸೊ ಈ ಪೌಡರ್ ಕಂಡೀಷನಿಂಗ್ ಓಕೆ ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ಸೊ ಆ ಮೆಟಲ್ ಪೌಡರ್ ಏನಿರುತ್ತೆ, ಸೊ ದಟ್ ಮೆಟಲ್ ಪೌಡರ್ ಈಸ್ ಪೌರ್ಡ್ ಇಂಟು ಎ ಕ್ಯಾಸ್ಟ್ ಆ್ಯಂಡ್ ದೆನ್ ಇಟ್ ಈಸ್ ಕಂಪ್ರೆಸ್. ಅದನ್ನು ಕಂಪ್ರೆಸ್ ಮಾಡೋದು, ಹೈ ಪ್ರೆಷರ್ ಅಪ್ಲೈ ಮಾಡಿ ಅದನ್ನು ಕಂಪ್ರೆಸ್ ಮಾಡಿದಾಗ ಏನಾಗುತ್ತೆ, ಸೊ ದಟ್ ಮೆಟಲ್ ಪೌಡರ್ will obtain the desired shape ಬರುತ್ತೆ and some amount of binding takes place. ಅಂದರೆ ಆ ಪೌಡ್ರ್ ಏನಿರುತ್ತೆ, ಮೆಟಲ್ ಪೌಡ್ರು, ಆ ಮೆಟಲ್ ಪೌಡ್ರಲ್ಲಿರೋಂಥ ಮೆಟಲ್ ಪಾರ್ಟಿಕಲ್ಸ್ ಏನಿರುತ್ತೆ, ಸೊ ಬಿಟ್ವೀನ್ ದ ಮೆಟಲ್ ಪಾರ್ಟಿಕಲ್ ಸಮ್ ಬೈಂಡಿಂಗ್ ಟೇಕ್ಸ್ ಪ್ಲೇಸ್. ಓಕೆ, ಸೊ ಈ ಥರ ಒಂದು ಶೇಪ್ ಕೊಟ್ಟ ಮೇಲೆ, ಮೆಟಲ್ ಪೌಡ್ರಿಗೆ ಒಂದು ಕ್ಯಾಸ್ಟಲ್ಲಿ ಹಾಕಿ ಪ್ರೆಷರ್ ಅಪ್ಲೈ ಮಾಡಿ ಒಂದು ಶೇಪ್ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ, ಸೊ ಸಿಂಟರಿಂಗ್ ಮಾಡಬೇಕಾಗುತ್ತೆ. ಸಿಂಟರಿಂಗ್, ಸೊ ದಟ್ ಈಸ್ ಸಿಂಟರಿಂಗ್. ಹೌ ಇಟ್ ಈಸ್ ಡನ್ ಅಂತ ಹೇಳಿದ್ರೆ, ಸೊ ಸಿಂಟರಿಂಗ್ ಈಸ್ ಕ್ಯಾರಿಡ್ ಔಟ್ ಬೈ ಹೀಟಿಂಗ್ ದ ಕಾಂಪ್ಯಾಕ್ಟ್. ಓಕೆ, ಕಾಂಪ್ಯಾಕ್ಟ್ ಟು ಎ ಟೆಂಪರೇಚರ್ ಜಸ್ಟ್ ಬಿಲೋ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಮೆಟಲ್. ಓಕೆ, ಸೊ ಆಫ್ಟರ್ obtaining the desired shape, so that metal compact powder okay is heated below the melting point of the metal. Okay, so ಇಲ್ಲಿ ಏನಾಗುತ್ತೆ, ನಾವು ಸಿಂಟರಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಸ್ಟ್ರಾಂಗ್ ಬಾಂಡಿಂಗ್ will be formed between the metal particles. Okay, and certain chemical changes and phase changes and changes in the electrical properties are also takes place during the sintering. Okay, so ಇದು ಇಂಪಾರ್ಟೆಂಟ್, ಇದನ್ನ ನೋಡ್ಕೊಂಡ್ರೆ, so sintering is carried out by heating the compact powder to a temperature just below the melting point of the metal. ಆ ಮೆಟಲ್ ಯಾವುದಿರುತ್ತೋ ಅದರ ಮೆಲ್ಟಿಂಗ್ ಪಾಯಿಂಟ್ಗಿಂತ ಸ್ವಲ್ಪ ಕಡಿಮೆ ಹೀಟ್ ಮಾಡುವಂಥದ್ದು. ಓಕೆ, ಸೊ ಈಗ ಸಿಂಟ್ರಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಡ್ಯೂರಿಂಗ್ ಸಿಂಟ್ರಿಂಗ್, ಸೊ ಸ್ಟ್ರಾಂಗ್ ಬಾಂಡಿಂಗ್ ವಿಲ್ ಬಿ formed between the particles and also we can expect some chemical phase changes and electrical changes during the sintering. Okay, so idadmele, so next let us discuss about the production. So production of the tungsten metal powder. ಒಂದು ಎಕ್ಸಾಂಪಲ್ ತಗೊಂಡ್ರು, ಟಂಗ್ಸ್ಟನ್ ಮೆಟಲ್ ಪೌಡರ್ನ ಯಾವ ಥರ ನಾವು ಪ್ರಿಪೇರ್ ಮಾಡ್ಬೋದು, ಯಾವ ಥರ ಪ್ರೊಡ್ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ಪ್ರೊಡಕ್ಷನ್ ಆಫ್ ಟಂಗ್ಸ್ಟನ್
ಟಂಗ್ಸ್ಟನ್ ಪೌಡರ್. ಓಕೆ, ಸೊ ಟಂಗ್ಸ್ಟನ್ ಏನು ಬರೀತೀವಿ ಸಿಂಬಲ್ W ಅಂತ ಬರೀತೀವಿ ಟಂಗ್ಸ್ಟನ್. ಓಕೆ, ಸೊ ಈಗ ಟಂಗ್ಸ್ಟನ್ ಸೊ ಯಾವ ಥರ ಸಿಗುತ್ತೆ, ಹೌ ಇಟ್ ಈಸ್ ಅಕ್ಕರ್. ಸೊ ಈಗ ಅಕ್ಕರೆನ್ಸ್ ಅಂತ ನೋಡಿದ್ರೆ, ಸೊ ಟಂಗ್ಸ್ಟನ್ ಇಸ್ ಎ ರಿಫ್ರಾಕ್ಟರಿ ಮೆಟಲ್. ಸೊ ನಿಮ್ಗೆ ಗೊತ್ತು ಟಂಗ್ಸ್ಟನ್ ನಾವೆಲ್ಲಿ ಯೂಸ್ ಮಾಡ್ತೀವಿ, ಈ ಇನ್ಕ್ಯಾಂಡಿಸೆಂಟ್ ಬಲ್ಬ್ಸ್ ಅಲ್ಲಿ ಫಿಲಮೆಂಟ್ಸ್ ಪ್ರಿಪೇರ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಟಂಗ್ಸ್ಟನ್ ಯೂಸ್ ಮಾಡ್ತೀವಿ. ಸೊ ಟಂಗ್ಸ್ಟನ್ ಇಸ್ ಎ ರಿಫ್ರಾಕ್ಟರಿ ಮೆಟಲ್, ಅಂದ್ರೆ ಇಟ್ ಹ್ಯಾಸ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಸೊ ದ ಟಂಗ್ಸ್ಟನ್ ಏನಿದೆ, ಸೊ ದಟ್ ಅಕ್ಕರ್ಸ್ ಇನ್ ದ ಕಂಬೈನ್ಡ್ ಸ್ಟೇಟ್ ನಲ್ಲಿ ಸಿಗುತ್ತೆ. ಈಗ ಎಕ್ಸಾಂಪಲ್ ಬರೆದ್ರೆ ಅದ್ರ ಓರ್ಸ್ ಯಾವ್ದಾವ್ದಿರುತ್ತೆ ಅಂತ ಹೇಳಿದ್ರೆ, ವೋಲ್ಫ್ರಮೈಟ್ ಅಂದ್ರೆ ಅದರ ಕಾಂಪೋಸಿಷನ್ ಬಂದು FeMnWO4. ಸೊ ಇದರಿಂದ ನಾವು ಟಂಗ್ಸ್ಟನ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅಥವಾ ಶೀಲೈಟ್ CaWO4, ಇದರಿಂದನೂ ನಾವು ಟಂಗ್ಸ್ಟನ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಒನ್ is solgite. So that is PbWO4. ಸೊ ಟಂಗ್ಸ್ಟನ್ ಈಗ ನಮಗೆ ಈ ಓರ್ಸ್ ಇಂದ ನಮಗೆ ಸಿಗುತ್ತೆ, ವೋಲ್ಫ್ರಮೈಟು, ಶೀಲೈಟು ಅಥವಾ ಸೋಲ್ಜೈಟ್ ಅಂತ. ಸೊ ಈಗ ವಿಚ್ ಈಸ್ ದ ಚೀಫ್ ಓರ್ ಆಫ್ ಟಂಗ್ಸ್ಟನ್ ಅಂತ ಹೇಳಿದ್ರೆ, ವೋಲ್ಫ್ರಮೈಟ್. ಅಂದ್ರೆ ಈ ಮೂರು ಓರ್ಸ್ಗೆ ಕಂಪ್ಯಾರಿಸನ್ ಮಾಡಿದ್ರೆ, ಸೊ ದ ಅಮೌಂಟ್ ಆಫ್ ಟಂಗ್ಸ್ಟನ್ ವಿಲ್ ಬಿ ಪ್ರೆಸೆಂಟ್ ಮೋರ್ ಇನ್ ವೋಲ್ಫ್ರಮೈಟ್ ಓರ್. ಸೊ ಅದರಿಂದ ನಾವು ಈಗೇನು ಮಾಡಬೇಕಾಗುತ್ತೆ, ಸೊ ನಾವು ಟಂಗ್ಸ್ಟನ್ ಓರಿಂದ ನಾವು ಹೌ ವಿ ಕ್ಯಾನ್ ಪ್ರಿಪೇರ್ ಟಂಗ್ಸ್ಟನ್ ಮೆಟಲ್ ಪೌಡರ್. ಓಕೆ, ಸೊ ಈಗ ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಮೆಟಲರ್ಜಿಯಲ್ಲಿ, ಸೊ ಕಾನ್ಸಂಟ್ರೇಷನ್. ಓಕೆ, ಸೊ ದ ವೋಲ್ಫ್ರಮೈಟ್ ಓರ್ is first concentrated by gravity separation. Okay, so then it is subjected to idadmele magnetic separation. So because ಈಗ ನಾವು ವೋಲ್ಫ್ರಮೈಟ್ ಓರ್ನ ತಗೊಂಡ್ರೆ ಇಲ್ಲಿ, ಸೊ ಇದರಲ್ಲಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇದೆ ಐರನ್, ಅದ್ರ ಜೊತೆಗೆ ಟಂಗ್ಸ್ಟನ್ ಇದೆ, ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇದೆ. ಸೊ ದೇರ್ಫೋರ್ ಅಂಡ್ ದ ಇಂಪ್ಯೂರಿಟೀಸ್ ಏನಿರುತ್ತೆ ಇದು, ಸೊ ದಟ್ ಈಸ್ ಲೈಟರ್ ದೆನ್ ದ ಮೆಟಲ್. ಸೊ ಅದರಿಂದ ಫಸ್ಟ್ ಏನು ಮಾಡ್ತೀವಿ, ಗ್ರಾವಿಟಿ ಸೆಪರೇಷನ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ಸೊ ದೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಮ್ಯಾಗ್ನೆಟಿಕ್ ಸೆಪರೇಷನ್. Okay, the wolframite is subjected to the gravity separation. First it is concentrated by gravity separation, so then it is subjected to magnetic separation. So after the concentration process, so the concentrated ore is further it is subjected to the process of roasting. Okay, so first this concentrated ore yenide, so that is fused with sodium carbonate, soda ash, ಸೋಡಿಯಂ ಕಾರ್ಬೋನೇಟ್ ಅದರ ಜೊತೆ ಫ್ಯೂಸ್ ಮಾಡಬೇಕು. ಫ್ಯೂಸ್ ಯಾವ ತರ ಮಾಡ್ತೀವಿ, ಹೀಟ್ ಮಾಡೋದ್ರಿಂದ ದ ಕಾನ್ಸಂಟ್ರೇಟೆಡ್ ಓರ್ ಇಸ್ ಹೀಟೆಡ್ ವಿತ್ ಸೋಡಿಯಂ ಕಾರ್ಬೋನೇಟ್ ಇನ್ ಪ್ರೆಸೆನ್ಸ್ ಆಫ್ ಏರ್ ಆರ್ ಆಕ್ಸಿಜನ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಯು ವಿಲ್ ಗೆಟ್ ವಾಟರ್ ಸಾಲ್ಯುಬಲ್ ಸೋಡಿಯಂ ಟಂಗ್ಸ್ಟೇಟ್ ಈಸ್ ಫಾರ್ಮ್. ಟಂಗ್ಸ್ಟೇಟ್ is formed, and ಇದರ ಜೊತೆಗೆ ವಾಟರ್ ಇನ್ಸಾಲ್ಯುಬಲ್ ಆಕ್ಸೈಡ್ಸ್ ಬರುತ್ತೆ. ಯಾವುದ್ರದ್ದು, ಆಕ್ಸೈಡ್ಸ್ ಆಫ್ ಐರನ್ ಅಂಡ್ ಮ್ಯಾಂಗನೀಸ್. ಓಕೆ, ಸೊ ವೆನ್ ದ ಕಾನ್ಸಂಟ್ರೇಟೆಡ್ ಓರ್ is heated or fused with sodium carbonate in presence of air or oxygen, water soluble sodium tungstate and water insoluble oxides of iron and manganese are formed. Okay, so ಈ ಕಾನ್ಸಂಟ್ರೇಷನ್ ಆದ್ಮೇಲೆ ಇಲ್ಲಿ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ವಾಟ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಅಂತ ಹೇಳಿದ್ರೆ, ಈಗ ಸೊ ದಿಸ್ ಈಸ್ ಕಾನ್ಸಂಟ್ರೇಟೆಡ್ ಓರ್. ಅದನ್ನ ಏನ್ ಮಾಡ್ತಾ ಇದ್ದೀವಿ ನಾವು, ಸೋಡಿಯಂ ಕಾರ್ಬೋನೇಟ್ ಜೊತೆ ಫ್ಯೂಸ್ ಮಾಡ್ತಾ ಇದ್ದೀವಿ, Na2CO3 ಇನ್ ಪ್ರೆಸೆನ್ಸ್ ಆಫ್ ಏರ್ ಆರ್ ಆಕ್ಸಿಜನ್. ಸೊ ಇದ್ರ ಜೊತೆ ಫ್ಯೂಸ್ ಮಾಡಿದಾಗ ಏನಾಗುತ್ತೆ, ಸೊ ನಮಗೆ ಸಾಲ್ಯುಬಲ್ ಮತ್ತೆ ಇನ್ಸಾಲ್ಯುಬಲ್
ವಾಟರ್ ಸಾಲ್ಯುಬಲ್ ವಾಟರ್ ಇನ್ಸಾಲ್ಯುಬಲ್ ಪ್ರಾಡಕ್ಟ್ಸ್ ಫಾರ್ಮೇಷನ್ ಆಗ್ತವೆ. ಸೊ ದಿಸ್ ಈಸ್ ಐರನ್ ಆಕ್ಸೈಡ್, ಫೆರಿಕ್ ಆಕ್ಸೈಡ್, ಸೊ ದಟ್ ಈಸ್ ವಾಟರ್ ಇನ್ಸಾಲ್ಯುಬಲ್. ಅದ್ರ ಜೊತೆಗೆ Na2WO4. So this is sodium tungstate. This is water soluble. So this is water insoluble. Okay. So ಅದೇ ತರ ಈಗ ಮ್ಯಾಂಗನೀಸು ಇದೆ as an impurity. Manganese also present in wolframite ore. So this also fuses with sodium carbonate when it is heated in presence of air or oxygen. So ಒಂದು water insoluble manganese ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ, ಪ್ಲಸ್ ಸೋಡಿಯಂ ಟಂಗ್ಸ್ಟೇಟ್ ಈಸ್ ಆಲ್ಸೋ ಫಾರ್ಮ್. ಸೊ ದಿಸ್ ಇಸ್ Na2WO4 ಅಂದ್ರೇನು? ಸೊ ದಟ್ ಈಸ್ ಸೋಡಿಯಂ ಟಂಗ್ಸ್ಟೇಟ್. ಸೊ ಇದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಬಂದಿರುವಂತ ಪ್ರಾಡಕ್ಟ್ಸ್ ಏನಿದೆ, ಸೊ ದಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ವಿತ್ ವಾಟರ್ ಅಂಡ್ ಫಿಲ್ಟರ್ಡ್. ಫಿಲ್ಟರ್ ಮಾಡಿದಾಗ ಏನಾಗುತ್ತೆ, ದ ಸೋಡಿಯಂ ಟಂಗ್ಸ್ಟೇಟ್ ವಿಲ್ ಬಿಕಮ್ ಸಾಲ್ಯುಬಲ್ ಇನ್ ವಾಟರ್. ಓಕೆ, ಸೊ ದಟ್ ಸೊಲ್ಯೂಷನ್ containing sodium tungstate is poured into the boiling hydrochloric acid, boiling HCl. Okay, so boiling HCl add ಮಾಡಿದ್ರೆ this sodium tungstate ಏನಿದೆ, Na2WO4 ಏನಿದೆ, so that when it is poured into the boiling HCl, so this sodium tungstate will decomposes to form tungstic acid. So ಈಗ ರಿಯಾಕ್ಷನ್ ನೋಡೋಣ ಯಾವ ತರ ಅಂತ. ಸೊ ನಮ್ಮ ಹತ್ರ ಏನಿದೆ, ಸೋಡಿಯಂ ಟಂಗ್ಸ್ಟೇಟ್ ಸೊಲ್ಯೂಷನ್ ಇದೆ, ಅದನ್ನ ಏನ್ ಮಾಡ್ತಾ ಇದ್ದೀವಿ ನಾವು, ಬಾಯ್ಲಿಂಗ್ HClಗೆ ಅದನ್ನ ಆಡ್ ಮಾಡ್ತಾ ಇದ್ದೀವಿ. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಮಗೆ ಟಂಗ್ಸ್ಟಿಕ್ ಆಸಿಡ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ದಟ್ ಈಸ್ H2WO4. So this is called as tungstic acid formation ಆಯಿತು. ಸೊ ಈಗ ಟಂಗ್ಸ್ಟಿಕ್ ಆಸಿಡ್ ಫಾರ್ಮೇಷನ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ? ಓಕೆ, ಸೊ ಈಗ ಟಂಗ್ಸ್ಟಿಕ್ ಆಸಿಡ್ ಏನು ಬಂದಿದೆ, ಸೊ ದಟ್ ಈಸ್ H2WO4 ಏನಿದೆ, ಸೊ ಅದನ್ನ ನಾವು ಇಗ್ನಿಷನ್ ಮಾಡಬೇಕು. ಓಕೆ, ಸೊ on ignition the tungstic acid is decomposes into tungsten trioxide. So ee tara enagutte, decompose agutte. So this is tungsten trioxide agi decompose aaytu. So ಈಗ ಆಕ್ಸೈಡ್ ಬಂತು. ಆಕ್ಸೈಡ್ ಬಂದ್ಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಅಕಾರ್ಡಿಂಗ್ ಟು ಮೆಟಲರ್ಜಿಕಲ್ ಆಪರೇಷನ್, ಸೊ ದ ಆಕ್ಸೈಡ್ ಶುಡ್ ಬಿ ಸಬ್ಜೆಕ್ಟೆಡ್ ಟು ರಿಡಕ್ಷನ್ ಮಾಡ್ತೀವಿ. ಸೊ ಈಗ ಈ WO3 ಏನು ಬಂದಿದೆ, ಟಂಗ್ಸ್ಟನ್ ಟ್ರೈಆಕ್ಸೈಡ್ ಏನು ಬಂದಿದೆ, ಸೊ ದಟ್ ಈಸ್ ರೆಡ್ಯೂಸ್ಡ್ ವಿತ್ ಹೈಡ್ರೋಜನ್ at 1300 degree Celsius or above, greater than 1300 degree Celsius. So when tungsten trioxide is reduced with hydrogen above 1300 degree Celsius, so this tungsten trioxide is reduced to tungsten metal. Okay, tungsten metal ಆಗಿ ರೆಡ್ಯೂಸ್ ಆಗುತ್ತೆ. ಸೊ ಈಗ ಈ ಟಂಗ್ಸ್ಟನ್ ಮೆಟಲ್ ಏನು ಬಂತು, ಅದನ್ನ ಏನು ಮಾಡಬೇಕಾಗುತ್ತೆ, ಸೊ ದಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಎ ಕಾಂಪ್ಯಾಕ್ಟ್. ಅಂದರೆ ಇದು ನಮ್ಗೆ ಯಾವ ಫಾರ್ಮ್ನಲ್ಲಿ ಬಂದಿರುತ್ತೆ, ಸೊ ಇಟ್ ಈಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಪೌಡರ್. ಓಕೆ, ಸೊ ದಿಸ್ ಟಂಗ್ಸ್ಟನ್ ಪೌಡರ್ ಅದನ್ನು ಕಾಂಪ್ಯಾಕ್ಟ್ ಮಾಡಬೇಕು. ಅಂದರೆ ಯಾವುದಾದ್ರೂ ಒಂದು ಕ್ಯಾಸ್ಟಲ್ಲಿ ಹಾಕಿ ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಕಾಂಪ್ಯಾಕ್ಟ್ ಮಾಡಬೇಕಾಗುತ್ತೆ ಆಫ್ ಡಿಸೈರ್ಡ್ ಶೇಪ್. ಸೊ ದೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ದ ಪ್ರೋಸೆಸ್ ಆಫ್ ಸಿಂಟರಿಂಗ್. ಸೊ ಈ ಥರ ಸಿಂಟರಿಂಗ್ ಮಾಡ್ತೇವೆ. ಸೊ ದ ಪ್ಯೂರ್ ಟಂಗ್ಸ್ಟನ್ ಏನಿದೆ, ಪ್ಯೂರ್ ಟಂಗ್ಸ್ಟನ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಥರ್ಮಲ್ ಡಿಕಂಪೋಸಿಷನ್. ಓಕೆ, thermal decomposition of the tungsten hexachloride vapors na ಇದನ್ನ ಟಂಗ್ಸ್ಟನ್ ಫಿಲಮೆಂಟ್ ಮೇಲೆ ಪಾಸ್ ಮಾಡಿಸಿದ್ರೆ, ಸೊ ವಿ ಕ್ಯಾನ್ ಒಬ್ಟೈನ್ ಪ್ಯೂರ್ ಟಂಗ್ಸ್ಟನ್ ಪೌಡರ್. ಓಕೆ, ಸೊ
ಸೊ ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಟ್ರೆ. ಸೊ ದ ಪ್ರೊಡಕ್ಷನ್ ಆಫ್ ಟಂಗ್ಸ್ಟನ್ ಪೌಡರ್. ಸೊ ದ ಟಂಗ್ಸ್ಟನ್ metal can be extracted from these following ores: wolframite, scheelite and solgite. So the chief ore of tungsten is wolframite. Okay, so the wolframite ore is first subjected to gravity separation, so then it is subject to magnetic separation. So next, roasting. So the concentrated ore is fused with sodium carbonate in presence of air or oxygen. So water soluble sodium tungstate and water insoluble oxides of iron and manganese are formed. Okay, so then this portion, so that's it, this mass is extracted with water. So the extract containing the sodium tungstate is poured into boiling HCl. Tungstic acid is formed. Okay, so then the tungstic acid on ignition, it decomposes into tungsten trioxide. So tungsten trioxide, when it is reduced with hydrogen above 1300 degrees Celsius, tungsten powder is formed. So this tungsten powder is converted into compact form and given desired shape, and it is further subjected to the process of sintering. Okay, so ಈಗ ಪ್ಯೂರ್ ಟಂಗ್ಸ್ಟನ್ ಹೆಂಗೆ ನಾವು, how we can obtain pure tungsten ಅಂತ ಹೇಳಿದ್ರೆ, so the pure tungsten can be obtained by thermal decomposition of ಯಾವುದು tungsten hexachloride vapors over the heated tungsten filament. Okay,